ರಾಜ್ಯಾದ್ಯಂತ ಭಾರೀ ಮಳೆಯಾಗ್ತಾ ಇದೆ. ಉತ್ತರ ಕರ್ನಾಟಕದಿಂದ ಹಿಡಿದು ಕರಾವಳಿ ಕರ್ನಾಟಕ ವಿವಿಧ ಭಾಗಗಳಲ್ಲಿ ಭಾರೀ ವರ್ಷಧಾರೆಯಾಗ್ತಾ ಇದ್ದು ಜನಸಾಮಾನ್ಯರು ರೈತರು ಸಾಲು ಸಾಲು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಅಕ್ಷರಶಃ ಅಬ್ಬರಿಸ್ತಾ ಇದ್ದಾನೆ ವರುಣ. ಭಾರೀ ವರ್ಷಧಾರೆಯಿಂದ ಜನರು ಹೈರಾಣ. ಕರ್ನಾಟಕದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಮಾರ್ಕಂಡೆಯ ನದಿ ಉಕ್ಕಿ ಹರಿತಾ ಇದೆ. ಗೋಕಾಕ್ ತಾಲೂಕಿನ ಯೋಗಿಕೊಳ್ಳದ ಬಳಿ ತುಂಬಿ ಹರಿತಾ ಇರುವಂತಹ ನದಿಯಲ್ಲಿ ಈಜಲು ಹೋದ 23 ವರ್ಷದ ಧೀರಜ್ ಸಿಂಗ್ ಕಣ್ಮರೆಯಾಗಿದ್ದಾನೆ. ನಾಪತ್ತೆಯಾದ ಧೀರಜ್ ಸಿಂಗ್ ಉತ್ತರಾಖಂಡ್ ಮೂಲದವನಾಗಿದ್ದು ಈಜುವ ಹುಚ್ಚು ಸಾಹಸಕ್ಕೆ ಕೈ ಹಾಕಿ ನೀರು ಪಾಲಾಗಿದ್ದಾನೆ. ಮನೆಗಳಿಗೆ ನುಗ್ಗಿದ ನೀರು, ದವಸ ಧಾನ್ಯ ನಾಶ. ರಾತ್ರಿ ಇಡೀ ಜಾಗರಣೆ ಮಾಡಿದ ಜನ. ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು ದವಸ ಧಾನ್ಯ ನೀರು ಪಾಲಾಗಿದೆ. ರಸ್ತೆ ಮೇಲೆ ಚರಂಡಿ ನೀರು ಉಕ್ಕಿ ಹರಿದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಕೋಡಿ ಬಿದ್ದ ಕೆರೆ, ಊರು ತುಂಬಾ ನೀರು. ಯಾದಗಿರಿ ಜಿಲ್ಲೆಯ ಯರಗೋಳದಲ್ಲಿ ಧಾರಾಕಾರ ಮಳೆಗೆ ಕೆರೆ ಕೋಡಿ ಬಿದ್ದು ಗ್ರಾಮಕ್ಕೆ ನೀರು ನುಗ್ಗಿದೆ. ಕೇಮು ನಾಯಕ ತಾಂಡ, ತಾವರ್ ನಾಯಕ ತಾಂಡದ ಸಂಪರ್ಕ ಬಂದಾಗಿದೆ. ಎತ್ತ ಸೇತುವೆ ಮೇಲೆ ಹರಿಯುತ್ತಿರುವಂತಹ ನೀರಿನಲ್ಲಿ ಕೊಚ್ಚಿ ಹೋಗಿದ್ದ ಹಸು ಈಜಿ ದಡ ಸೇರಿದೆ. ಬೀದರ್ ಜಿಲ್ಲೆಯಲ್ಲಿ 2 ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದ್ದು ಕಲಮನಗರದಿಂದ ಚಿಮ್ಮೆಗಾಂವಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಮಳೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಅಯ್ಯಯ್ಯೋ, ರೈತರ ಗೋಳು ಕೇಳೋರ್ಯಾರು? ಯಾದಗಿರಿ ತಾಲೂಕಿನ ಮುಷ್ಟೂರು, ಬಗಲಾಪುರ, ಕೊಯ್ಲೂರು ಸೇರಿದಂತೆ 10 ಗ್ರಾಮದ 100 ಎಕರೆ ಜಮೀನಿನಲ್ಲಿದ್ದಂತಹ ಬೆಳೆ ಸಂಪೂರ್ಣ ಸರ್ವನಾಶವಾಗಿದೆ. ಹೆಸರು, ಉದ್ದು, ತೊಗರಿ, ಹತ್ತಿ ಕೊಳೆತು ಹೋಗಿವೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಮಳೆ ಮಧ್ಯೆ ಮೀನು ಹಿಡಿಯೋ ಖುಷಿ. ಕಲಬುರಗಿ ಜಿಲ್ಲೆಯಾದ್ಯಂತ ಹಲವೆಡೆ ಮಳೆ ಆರ್ಭಟ ಮುಂದುವರೆದಿದೆ. ಅಪಾಯವನ್ನು ಕೂಡ ಲೆಕ್ಕಿಸದೆ ಜನ ಮೀನು ಹಿಡಿಯಲು ಮುಂದಾಗಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಅಣೆಕಟ್ಟೆಗೆ ಭಾರೀ ಪ್ರಮಾಣದ ನೀರನ್ನು ಹರಿದು ಬಿಡಲಾಗ್ತಾ ಇದೆ. ಇದರಿಂದ ಡ್ಯಾಂನಿಂದ ಒಟ್ಟು 6 ಗೇಟ್ಗಳ ಮೂಲಕ 13,192 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಾದ್ಯಂತ ಭಾರೀ ಮಳೆಯಾಗ್ತಾ ಇದೆ. ಉತ್ತರ ಕರ್ನಾಟಕದಿಂದ ಹಿಡಿದು ಕರಾವಳಿ ಕರ್ನಾಟಕ ವಿವಿಧ ಭಾಗಗಳಲ್ಲಿ ಭಾರೀ ವರ್ಷಧಾರೆಯಾಗ್ತಾ ಇದ್ದು ಜನಸಾಮಾನ್ಯರು ರೈತರು ಸಾಲು ಸಾಲು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಅಕ್ಷರಶಃ ಅಬ್ಬರಿಸ್ತಾ ಇದ್ದಾನೆ ವರುಣ. ಭಾರೀ ವರ್ಷಧಾರೆಯಿಂದ ಜನರು ಹೈರಾಣ. ಕರ್ನಾಟಕದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಮಾರ್ಕಂಡೆಯ ನದಿ ಉಕ್ಕಿ ಹರಿತಾ ಇದೆ. ಗೋಕಾಕ್ ತಾಲೂಕಿನ ಯೋಗಿಕೊಳ್ಳದ ಬಳಿ ತುಂಬಿ ಹರಿತಾ ಇರುವಂತಹ ನದಿಯಲ್ಲಿ ಈಜಲು ಹೋದ 23 ವರ್ಷದ ಧೀರಜ್ ಸಿಂಗ್ ಕಣ್ಮರೆಯಾಗಿದ್ದಾನೆ. ನಾಪತ್ತೆಯಾದ ಧೀರಜ್ ಸಿಂಗ್ ಉತ್ತರಾಖಂಡ್ ಮೂಲದವನಾಗಿದ್ದು ಈಜುವ ಹುಚ್ಚು ಸಾಹಸಕ್ಕೆ ಕೈ ಹಾಕಿ ನೀರು ಪಾಲಾಗಿದ್ದಾನೆ. ಮನೆಗಳಿಗೆ ನುಗ್ಗಿದ ನೀರು, ದವಸ ಧಾನ್ಯ ನಾಶ. ರಾತ್ರಿ ಇಡೀ ಜಾಗರಣೆ ಮಾಡಿದ ಜನ. ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು ದವಸ ಧಾನ್ಯ ನೀರು ಪಾಲಾಗಿದೆ. ರಸ್ತೆ ಮೇಲೆ ಚರಂಡಿ ನೀರು ಉಕ್ಕಿ ಹರಿದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಕೋಡಿ ಬಿದ್ದ ಕೆರೆ, ಊರು ತುಂಬಾ ನೀರು. ಯಾದಗಿರಿ ಜಿಲ್ಲೆಯ ಯರಗೋಳದಲ್ಲಿ ಧಾರಾಕಾರ ಮಳೆಗೆ ಕೆರೆ ಕೋಡಿ ಬಿದ್ದು ಗ್ರಾಮಕ್ಕೆ ನೀರು ನುಗ್ಗಿದೆ. ಕೇಮು ನಾಯಕ ತಾಂಡ, ತಾವರ್ ನಾಯಕ ತಾಂಡದ ಸಂಪರ್ಕ ಬಂದಾಗಿದೆ. ಎತ್ತ ಸೇತುವೆ ಮೇಲೆ ಹರಿಯುತ್ತಿರುವಂತಹ ನೀರಿನಲ್ಲಿ ಕೊಚ್ಚಿ ಹೋಗಿದ್ದ ಹಸು ಈಜಿ ದಡ ಸೇರಿದೆ. ಬೀದರ್ ಜಿಲ್ಲೆಯಲ್ಲಿ 2 ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದ್ದು ಕಲಮನಗರದಿಂದ ಚಿಮ್ಮೆಗಾಂವಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಮಳೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಅಯ್ಯಯ್ಯೋ, ರೈತರ ಗೋಳು ಕೇಳೋರ್ಯಾರು? ಯಾದಗಿರಿ ತಾಲೂಕಿನ ಮುಷ್ಟೂರು, ಬಗಲಾಪುರ, ಕೊಯ್ಲೂರು ಸೇರಿದಂತೆ 10 ಗ್ರಾಮದ 100 ಎಕರೆ ಜಮೀನಿನಲ್ಲಿದ್ದಂತಹ ಬೆಳೆ ಸಂಪೂರ್ಣ ಸರ್ವನಾಶವಾಗಿದೆ. ಹೆಸರು, ಉದ್ದು, ತೊಗರಿ, ಹತ್ತಿ ಕೊಳೆತು ಹೋಗಿವೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಮಳೆ ಮಧ್ಯೆ ಮೀನು ಹಿಡಿಯೋ ಖುಷಿ. ಕಲಬುರಗಿ ಜಿಲ್ಲೆಯಾದ್ಯಂತ ಹಲವೆಡೆ ಮಳೆ ಆರ್ಭಟ ಮುಂದುವರೆದಿದೆ. ಅಪಾಯವನ್ನು ಕೂಡ ಲೆಕ್ಕಿಸದೆ ಜನ ಮೀನು ಹಿಡಿಯಲು ಮುಂದಾಗಿದ್ದಾರೆ.
ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಅಣೆಕಟ್ಟೆಗೆ ಭಾರಿ ಪ್ರಮಾಣದ ನೀರನ್ನ ಹರಿದು ಬಿಡಲಾಗ್ತಾ ಇದೆ. ಇದರಿಂದ ಡ್ಯಾಂನಿಂದ ಒಟ್ಟು 6 ಗೇಟ್ಗಳ ಮೂಲಕ 13,192 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಾದ್ಯಂತ ಭಾರಿ ಮಳೆಯಾಗ್ತಾ ಇದೆ. ಉತ್ತರ ಕರ್ನಾಟಕದಿಂದ ಹಿಡಿದು ಕರಾವಳಿ ಕರ್ನಾಟಕ ವಿವಿಧ ಭಾಗಗಳಲ್ಲಿ ಭಾರಿ ವರ್ಷಧಾರೆಯಾಗ್ತಾ ಇದ್ದು ಜನಸಾಮಾನ್ಯರು, ರೈತರು ಸಾಲು ಸಾಲು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಅಕ್ಷರಶಃ ಅಬ್ಬರಿಸ್ತಾ ಇದ್ದಾನೆ ವರುಣ. ಭಾರಿ ವರ್ಷಧಾರೆಯಿಂದ ಜನರು ಹೈರಾಣ. ಕರ್ನಾಟಕದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಮಾರ್ಕಂಡೆಯ ನದಿ ಉಕ್ಕಿ ಹರಿತಾ ಇದೆ. ಗೋಕಾಕ್ ತಾಲೂಕಿನ ಯೋಗಿಕೊಳ್ಳದ ಬಳಿ ತುಂಬಿ ಹರಿತಾ ಇರುವಂತಹ ನದಿಯಲ್ಲಿ ಈಜಲು ಹೋದ 23 ವರ್ಷದ ಧೀರಜ್ ಸಿಂಗ್ ಕಣ್ಮರೆಯಾಗಿದ್ದಾನೆ. ನಾಪತ್ತೆಯಾದ ಧೀರಜ್ ಸಿಂಗ್ ಉತ್ತರಾಖಂಡ್ ಮೂಲದವನಾಗಿದ್ದು ಈಜುವ ಹುಚ್ಚು ಸಾಹಸಕ್ಕೆ ಕೈ ಹಾಕಿ ನೀರು ಪಾಲಾಗಿದ್ದಾನೆ. ಮನೆಗಳಿಗೆ ನುಗ್ಗಿದ ನೀರು, ದವಸ ಧಾನ್ಯ ನಾಶ. ರಾತ್ರಿ ಇಡೀ ಜಾಗರಣೆ ಮಾಡಿದ ಜನ. ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು ದವಸ ಧಾನ್ಯ ನೀರು ಪಾಲಾಗಿದೆ. ರಸ್ತೆ ಮೇಲೆ ಚರಂಡಿ ನೀರು ಉಕ್ಕಿ ಹರಿದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಕೋಡಿ ಬಿದ್ದ ಕೆರೆ, ಊರು ತುಂಬಾ ನೀರು. ಯಾದಗಿರಿ ಜಿಲ್ಲೆಯ ಯರಗೋಳದಲ್ಲಿ ಧಾರಾಕಾರ ಮಳೆಗೆ ಕೆರೆ ಕೋಡಿ ಬಿದ್ದು ಗ್ರಾಮಕ್ಕೆ ನೀರು ನುಗ್ಗಿದೆ. ಕೇಮು ನಾಯಕ ತಾಂಡ, ತಾವರ್ ನಾಯಕ ತಾಂಡದ ಸಂಪರ್ಕ ಬಂದಾಗಿದೆ. ಎತ್ತ ಸೇತುವೆ ಮೇಲೆ ಹರಿಯುತ್ತಿರುವಂತಹ ನೀರಿನಲ್ಲಿ ಕೊಚ್ಚಿ ಹೋಗಿದ್ದ ಹಸು ಈಜಿ ದಡ ಸೇರಿದೆ. ಬೀದರ್ ಜಿಲ್ಲೆಯಲ್ಲಿ 2 ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದ್ದು ಕಲಮನಗರದಿಂದ ಚಿಮ್ಮೆಗಾಂವಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಮಳೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಅಯ್ಯಯ್ಯೋ, ರೈತರ ಗೋಳು ಕೇಳೋರ್ಯಾರು? ಯಾದಗಿರಿ ತಾಲೂಕಿನ ಮುಷ್ಟೂರು, ಬಗಲಾಪುರ, ಕೊಯ್ಲೂರು ಸೇರಿದಂತೆ 10 ಗ್ರಾಮದ 100 ಎಕರೆ ಜಮೀನಿನಲ್ಲಿದ್ದಂತಹ ಬೆಳೆ ಸಂಪೂರ್ಣ ಸರ್ವನಾಶವಾಗಿದೆ. ಹೆಸರು, ಉದ್ದು, ತೊಗರಿ, ಹತ್ತಿ ಕೊಳೆತು ಹೋಗಿವೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಮಳೆ ಮಧ್ಯೆ ಮೀನು ಹಿಡಿಯೋ ಖುಷಿ. ಕಲಬುರಗಿ ಜಿಲ್ಲೆಯಾದ್ಯಂತ ಹಲವೆಡೆ ಮಳೆ ಆರ್ಭಟ ಮುಂದುವರೆದಿದೆ. ಅಪಾಯವನ್ನು ಕೂಡ ಲೆಕ್ಕಿಸದೆ ಜನ ಮೀನು ಹಿಡಿಯಲು ಮುಂದಾಗಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಅಣೆಕಟ್ಟೆಗೆ ಭಾರಿ ಪ್ರಮಾಣದ ನೀರನ್ನ ಹರಿದು ಬಿಡಲಾಗ್ತಾ ಇದೆ. ಇದರಿಂದ ಡ್ಯಾಂನಿಂದ ಒಟ್ಟು 6 ಗೇಟ್ಗಳ ಮೂಲಕ 13,192 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.